ಅಂಗವೂನವಾದರೆ ಇಡೀ ಬದುಕೇ ಮುಗಿಯಿತು ಎಂದು ಕಣ್ಣೀರಿಡುವ ಜನತೆ ನಡುವೆ ತನ್ನದೇ ಸಮುದಾಯದ ನೆರವನ್ನು ಪಡೆದುಕೊಂಡು ಸಾಧನೆ ಮಾಡಿದವರು ಉಡುಪಿಯಲ್ಲಿದ್ದಾರೆ. ಬಾಲ್ಯದಲ್ಲೇ ತನ್ನೆರಡು ಕೈಗಳನ್ನು ಕಳೆದುಕೊಂಡು ಈಕೆ ಸಾಧನೆ ಇತರರಿಗೆ ಸ್ಫೂರ್ತಿ. ಯಾರವರು ಏನಿವರ ಸಾಧನೆ ಅಂತೀರಾ? ಇಲ್ಲಿದೆ ಒಂದು ವರದಿ. ಇವರ ಹೆಸರು ಮಾಲಿನಿ ಭಂಡಾರಿ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕೌಡೂರು ನಿವಾಸಿ ಧರ್ಮಪಾಲ ಭಂಡಾರಿ ಮತ್ತು ಪುಷ್ಪಾವತಿ ದಂಪತಿ ಪುತ್ರಿ. ದಂಪತಿಗೆ ಅವಳಿ ಮಕ್ಕಳು. ಅವರಲ್ಲಿ ಒಬ್ಬಾಕೆ ಈ ಮಾಲಿನಿ. ಬಾಲ್ಯದಲ್ಲಿ ಸಹೋದರಿ ಜೊತೆ ಆಟವಾಡುತ್ತಾ ಭತ್ತ ಬೇಯಿಸುವ ಒಲೆಗೆ ಕೈ ಹಾಕಿ 2 ಕೈಗಳನ್ನು ಕಳೆದುಕೊಂಡಿದ್ರು. ಇಂತಹ ಪರಿಸ್ಥಿತಿಯಲ್ಲೂ ಛಲಬಿಡದ ಮಾಲಿನಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದರು. ನಂತರ ಬಾಲಕಿ ಹುದ್ದೆಗಳಿಗೆ ಅರ್ಜಿ ಬರೆಯುತ್ತಲೇ ಇದ್ದರೂ ಕೂಡ ಯಾವುದೇ ಸರ್ಕಾರಿ ಹುದ್ದೆ ಒದಗಿ ಬರಲಿಲ್ಲ. ಕೊನೆಗೆ ಇವರ ಕೈ ಹಿಡಿದಿದ್ದು ಸಮಾಜ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ. ಆ್ಯಕ್ಚುಲಿ ನಾನು ಸಣ್ಣ ಮಗು ಇರುವಾಗ 1.5 ವರ್ಷದ ಮಗು ಇರುವಾಗ ನಾವಿಬ್ಬರು ಟ್ವಿನ್ಸ್ ಆಟ ಆಡ್ಕೊಂಡು ಹೋಗುವಾಗ ಭತ್ತ ಬೇಯಿಸಿದ ಒಲೆಗೆ ಬಿದ್ದದ್ದು. ಲೇಟರ್ ಡಾಕ್ಟರ್ ಬ್ಯಾಂಡೇಜ್ ಮಾಡಿದ ಮೇಲೆ 2 ಕೈಯ ಫಿಂಗರ್ಸ್ ಎಲ್ಲ ಹೋಯಿತು. ನಂತರ ನನಗೆ ಸ್ವಲ್ಪ ಕಷ್ಟ ಆಯಿತು. ಆದರೂ ಕೂಡ ಮನೆಯಲ್ಲಿ ಮತ್ತು ಸ್ಕೂಲಲ್ಲಿ ಕೂಡ ಹಾಗೆ ಟೀಚರ್ಸ್ನವರು ಒಳ್ಳೆ ಸಪೋರ್ಟ್ ಮಾಡಿದರು. ಇದರಿಂದಾಗಿ ನಾನು BA ಫೈನಲ್ ಆಗಿ ನೆಕ್ಸ್ಟ್ 1 ಇಯರ್ PGDCA ಕೋರ್ಸನ್ನು ಮಾಡಿ ನೆಕ್ಸ್ಟ್ 2006 ನಮ್ಮದು ಎಜುಕೇಷನ್ ಆದರೂ ಕೂಡ 2007 ನಾನು ಗೌರ್ಮೆಂಟ್ ಕೆಲಸಕ್ಕೆ ತುಂಬ ಟ್ರೈ ಮಾಡಿದೆ. ಆದರೂ ಯಾವುದು ನನಗೆ ಎಟ್ ದ ಟೈಮಲ್ಲಿ ಯಾವುದು ಇದಾಗಲಿಲ್ಲ ನನಗೆ. ಅಟ್ ದ ಸೇಮ್ ಟೈಮ್ ನಮ್ಮದೇ ಸವಿತಾ ಸಮಾಜ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಮಿತಿ ಇಲ್ಲಿ ನನಗೆ ಕೆಲಸವನ್ನು ಇವರು ನಮ್ಮ ಜಿಲ್ಲಾಧ್ಯಕ್ಷರಾದ ಸ್ಟಾರ್ಟಿಂಗಲ್ಲಿ ಜಿಲ್ಲಾಧ್ಯಕ್ಷರಾಗಿ ಬನ್ನಜ್ಜ ಗೋವಿಂದ ಭಂಡಾರಿ ಅವರಿದ್ದರು. ಅವರು